ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಕೇಂದ್ರೀಯ ವಿದ್ಯಾಲಯ ಸಂಘಟನವರು ರೆಕ್ರೂಟ್ಮೆಂಟ್ನ ಮಾಡೋಕೆ ಹೋಗ್ತಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ ಮತ್ತು ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಈ ನೋಟಿಫಿಕೇಶನ್ಲಿ ಏನಿದೆ ಅಂದರೆ ಯಾವ ಪೋಸ್ಟ್ಗೆ ಎಷ್ಟೆಷ್ಟು ರೆಕ್ರೂಟ್ಮೆಂಟ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ 1425 ಪೇಜ್ ಇದೆ. ಸೊ ಅಂದರೆ ಯಾವ್ದ್ಯಾವ್ದು ಸ್ಕೂಲ್ ಇದೆ, ಎಲ್ಲದರಲ್ಲೂ ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅದ್ರ ಬಗ್ಗೆ ಇದರಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೇಂದ್ರೀಯ ವಿದ್ಯಾಲಯ ಸಂಘಟನ್ ಆ್ಯನ್ ಆಟೋನಮಸ್ ಬಾಡಿ ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಯಾವ್ದ್ಯಾವ್ದಕ್ಕೆ ವ್ಯಾಕೆನ್ಸಿ ಇದೆ ಅದಕ್ಕೆ ರೆಕ್ರೂಟ್ಮೆಂಟ್ ಮಾಡೋಕೆ ಹೋಗ್ತಿದ್ದಾರೆ. ಇದಿನ್ನು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ. ಅಫಿಷಿಯಲ್ ಆಗಿ ಯಾವ್ದ್ಯಾವ್ದಕ್ಕೆ ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿದ್ದಾರೆ, ಬಟ್ ಅಫಿಷಿಯಲ್ ಆಗಿ ಇನ್ನೂ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿಲ್ಲ. ಬಟ್ ಮುಂದೆ ರೆಕ್ರೂಟ್ಮೆಂಟ್ ಮಾಡ್ಬೋದು. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಿರಲಿ ಅಂತ. ಈಗ ಬಿಡ್ತಾರೆ ಅಂತ ಗೊತ್ತಿದ್ರೆ ನೀವು ಅದಕ್ಕೆ ಅವಾಗವಾಗ ಸರ್ಚ್ ಮಾಡ್ತಾ ಇರ್ತೀರಾ, ಬಿಟ್ಟಾಗ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲದನ್ನೂ ಹೇಳೋಕ್ಕಾಗಲ್ಲ, ಯಾಕೆಂದರೆ 1425 ಪೇಜ್ ಇದೆ ಅಂದರೆ ನಿಮಗೆ ಗೊತ್ತಾಗುತ್ತೆ, ಎಲ್ಲದನ್ನೂ ಹೇಳೋಕ್ಕಾಗಲ್ಲ ಅಂತ. ಸೊ ಸಮ್ಮರಿಯಲ್ಲಿ ನೋಡೋದಾದರೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ 9156 ಪೋಸ್ಟ್ಗಳು ಖಾಲಿ ಇದೆ. ಆಲ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಪೋಸ್ಟಿಂಗ್ ಆಗ್ಬೋದು. ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಅಂದರೆ PGT ಟೀಚರ್ಗಳೇ, ಇಲ್ಲಿ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ. ಅದಕ್ಕೆ 1934 ವ್ಯಾಕೆನ್ಸಿ ಇದೆ. ಇನ್ನು ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂದರೆ TGTಗೆ 3619 ವ್ಯಾಕೆನ್ಸಿ ಇದೆ. ಇನ್ನು ಪ್ರೈಮರಿ ಟೀಚರ್ PRT ಇದಕ್ಕೆ ನೋಡೋದಾದರೆ 1891 ವ್ಯಾಕೆನ್ಸಿ ಖಾಲಿ ಇದೆ. ಇನ್ನು ಪ್ರೈಮರಿ ಟೀಚರ್ ಮ್ಯೂಸಿಕ್ 75 ವ್ಯಾಕೆನ್ಸಿ ಇದೆ. ಇನ್ನು ಜೂನಿಯರ್ ಸೆಕ್ರೆಟ್ರಿಯೇಟ್ ಅಸಿಸ್ಟೆಂಟ್ JSA ಇದಕ್ಕೆ 649 ವ್ಯಾಕೆನ್ಸಿ ಇದೆ. ಇನ್ನು ಸೀನಿಯರ್ ಸೆಕ್ರೆಟ್ರಿಯೇಟ್ ಅಸಿಸ್ಟೆಂಟ್ SSAಗೆ 501 ವ್ಯಾಕೆನ್ಸಿ ಇದೆ. ಇನ್ನು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ASOಗೆ 165 ವ್ಯಾಕೆನ್ಸಿ ಇದೆ. ಇನ್ನು ಹೆಡ್ ಮಾಸ್ಟರ್ಗೆ 322 ವ್ಯಾಕೆನ್ಸಿ ಇದೆ. ಸೊ ಟೋಟಲ್ 9156 ವ್ಯಾಕೆನ್ಸಿ ಇದೆ. ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿಲ್ಲ, ಅದಕ್ಕೋಸ್ಕರ ನಮಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು, ಏಜ್ ಲಿಮಿಟ್ಟು, ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಏನಿರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಯೂಶ್ವಲಿ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮೇಲೆ ತಗೊತಾರೆ. ಇಷ್ಟೊಂದು ವ್ಯಾಕೆನ್ಸಿ ಇದೆ ಅಂದರೆ ಆ ಸ್ಕೂಲ್ಗಳಲ್ಲಿ ಟೀಚಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ. ಆಲ್ರೆಡಿ ಸ್ಕೂಲ್ಗಳು ಶುರುವಾಗಿರೋದ್ರಿಂದ ಸೊ ಈ ವ್ಯಾಕೆನ್ಸಿಗಳಿಗೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ರೆಕ್ರೂಟ್ಮೆಂಟ್ನ ಶುರು ಮಾಡ್ಬೋದು. ಸೊ ಯಾರೆಲ್ಲ ಕೇಂದ್ರೀಯ ವಿದ್ಯಾಲಯದಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟ ಇದ್ದೀರಾ ಅವರು ಅವಾಗವಾಗ ಚೆಕ್ ಮಾಡ್ತಾ ಇರಿ. ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಾಗ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.